ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಬೇಕಂತೇಳಿ ಈ ಒಂದು ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ತುಂಬ ಸಿಂಪಲ್. ಏನೋ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ ಕೊಡ್ತೀನಿ. ಈ ಒಂದು ಟಿಪ್ಸ್ ಮೂಲಕ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪ್ರತಿದಿನ ಮ್ಯಾಕ್ಸಿಮಮ್ ಅಂದರೆ ಪ್ರತಿದಿನಕ್ಕೆ 100 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪಡ್ಕೊಳ್ಬೋದು. ಇನ್ಕ್ರೀಸ್ ಅಂದರೆ ಸಬ್ಸ್ಕ್ರೈಬರ್ಸ್ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ನನಗೆ ಅಲ್ಲಿ ಟ್ರಿಕ್ಸ್ ಅದು ದುಡ್ಡು ಕಟ್ಟು ಇದು ಏನು ಹೇಳಲ್ಲ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್, ರಿಯಲ್ ಸಬ್ಸ್ಕ್ರೈಬರ್ಸ್ ಆರಾಮಾಗಿ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳೋದು. ಮತ್ತು ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಅಷ್ಟೇ ಅಲ್ಲ, ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನೂ ವಾಚ್ ಟೈಮ್ ಯಾರ್ದಾರು ಕಂಪ್ಲೀಟ್ ಆಗಿಲ್ಲ ಅವ್ರದ್ದು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ನೀವು ಯೂಟ್ಯೂಬರ್ಸ್ ಅವರು ಕೂಡ ಇಂಪಾರ್ಟೆಂಟ್ ತಪ್ಪದೆ ನೋಡಲೇಬೇಕು. ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ, ಲೈಫ್ ಲಾಂಗ್ ಆಗಿ ಗ್ರೋ ಆಗಿರುತ್ತೆ. ಅದು ಯಾವುದು ಟಿಪ್ಸ್ ನೋಡೋಣ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಆಗಬೇಕಲ್ಲ ಬಟನ್ ಟನ್ನ ಕ್ಲಿಕ್ ಮಾಡ್ಕೊಂಡಿದ್ದೆ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಮತ್ತೆ ಇನ್ನೂ ನಾನೊಂದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾರೆ ಈ ಒಂದು ವಿಡಿಯೋ. ದಯವಿಟ್ಟು ಫೇಸ್ಬುಕ್ನಲ್ಲಿ ಕೂಡ ಒಂದು ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಬಂದ್ಬಿಟ್ಟು ಕೆಲವೊಂದಷ್ಟು ಪಾಯಿಂಟ್ಸ್ ನಾನು ನೋಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನೋಟ್ ಮಾಡಿದ್ದೀನಿ. ನಾನು ನಿಮಗೆ ಒಂದೊಂದಿಗೆ ಕ್ಲಿಯರ್ ಹೇಳ್ಬಿಡ್ತೀನಿ. ತುಂಬ ಸಿಂಪಲ್. ನೀವು ಏನು ಮಾಡೋದು ಆ ಒಂದು ಪಾಯಿಂಟ್ಸ್ ಮೂಲಕ ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ಪ್ರತಿದಿನಕ್ಕೆ 100 ಸಬ್ಸ್ಕ್ರೈಬರ್ಸನ್ನು ಆರಾಮಾಗಿ ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಜಾಸ್ತಿ ಮಾಡ್ಕೊಳ್ಬೋದು, ಇನ್ಕ್ರೀಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮ ಚಾನಲ್ ಆರಾಮಾಗಿ ಇನ್ಕ್ರೀಸ್ ಆದರೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ನಾನು ನಿಮಗೆ ಒಂದೊಂದು ಟಿಪ್ಸ್ ಮೂಲಕ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ನಿಮಗೆ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ತುಂಬ ಸಿಂಪಲ್ ನೋಟ್ಬಾರ್ದಲ್ಲಿ ಬರೆದಿಟ್ಟಿದ್ದೀನಿ. ನೋಡ್ಕೊಳ್ಳಿ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಯೂಟ್ಯೂಬ್ ಚಾನಲ್ ಫುಲ್ ಸೆಟಪ್ ಮೇನ್ ಇಂಪಾರ್ಟೆಂಟ್. ಇದು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರೆ ಮೇನ್ ಇಂಪಾರ್ಟೆಂಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫುಲ್ ಸೆಟಪ್ ಮಾಡ್ಕೊಳ್ಬೇಕು. ಸೆಟಪ್ ಅಂದರೆ ಒಂದು ಫುಲ್ ಸೆಟ್ ಮಾಡ್ಕೊಳ್ಬೇಕು. ಪ್ರೊಫೆಷನಲ್ ಆಗಿ ನಿಮ್ಮೊಂದು ಅಕೌಂಟ್ ಎಲ್ಲ ಪರ್ಸನಲ್ ಆಗಿ ಎಲ್ಲ ಸೆಟಪ್ ಮಾಡ್ಕೊಳ್ಬೇಕು. ಸೆಟಪ್ ಅಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಕೆಲವೊಂದಷ್ಟು ಪಾಯಿಂಟ್ಸ್ ಕೂಡ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಒಂದು ಲೋಗೋ, ಮೊದಲನೇ ಬಂದ್ಬಿಟ್ಟು ಲೋಗೋ, ಸೆಕೆಂಡ್ ಬಂದ್ಬಿಟ್ಟು ಬ್ಯಾನರು, ಥರ್ಡ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನು, ಫೋರ್ತ್ ಬಂದ್ಬಿಟ್ಟು ಆಲ್ ಸೆಟ್ಟಿಂಗ್ಸ್ ಮೇನ್ ಇಂಪಾರ್ಟೆಂಟ್. ಯಾವ ರೀತಿ ಅಂದರೆ, ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ ಕಾಣುತ್ತೆ, ಬ್ಯಾನರ್ ತೋರಿಸುತ್ತೆ, ಡಿಸ್ಕ್ರಿಪ್ಷನ್ ಕೂಡ ತೋರಿಸುತ್ತೆ. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ನೀವು ಕನ್ನಡ ಟೆಕ್ನಿಕ್ಸ್ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ ತಕ್ಷಣ ನನ್ನೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ. ಅದು ಬರ್ಬೇಕಾದ್ರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಫಾಲೋ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಏನು ಮಾಡ್ಕೋ, ಮೇನ್ ಇಂಪಾರ್ಟೆಂಟ್ ಫುಲ್ ಸೆಟಪ್ ಮಾಡ್ಕೋಬೇಕು. ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಮೇನ್ ಇಂಪಾರ್ಟೆಂಟ್ ಸೆಟಪ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಫಾಲೋ ಮಾಡ್ಕೋಬೇಕು. ಯಾವ ಕ್ಯಾಟಗರಿ ಇದೆ, ಇಂಡಿಯಾ ಕಂಟ್ರಿ, ನಿಮ್ಮ ಕ್ಯಾಟಗರಿ ಕಂಟ್ರಿ ಎಲ್ಲ ಸೆಟಪ್ ಮಾಡ್ಕೊಳ್ಬೇಕು. ಕನ್ನಡ ಲ್ಯಾಂಗ್ವೇಜು ಎಲ್ಲ ನೀವು ಪ್ರತಿಯೊಂದು ಕೂಡ ಸೆಟಪ್ ಮಾಡ್ಕೊಳ್ಬೇಕಾಗುತ್ತೆ. ಆ ಸೆಟಪ್ ಮಾಡ್ಕೊಂಡ್ರೆ ನಿಮ್ಮೊಂದು ಲೋಗೋ ಇದನ್ನೆಲ್ಲ ನೀವು ನೋಡಬೇಕು. ಯಾಕಂದ್ರೆ ಲೋಗೋ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಬೆನಿಫಿಟ್ಸ್ ತುಂಬ ಯೂಸ್ ಆಗುತ್ತೆ. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಮೇನ್ ಇಂಪಾರ್ಟೆಂಟು ನೋಡೋವಂಥ ಆಡಿಯನ್ಸ್ ಏನು ಮಾಡ್ತಾರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಲೋಗೋ ಮತ್ತು ನಿಮ್ಮ ಸ್ಟೈಲ್ಸ್ ಅಂದರೆ ನಿಮ್ಮೊಂದು ಏನು ಪರ್ಸನಾಲಿಟಿ ಆಟೋಮೆಟಿಕ್ ಇನ್ನಾಗಿಬಿಡುತ್ತೆ. ಇಂಪ್ರೆಷನ್ ಆಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅವ್ರು ಮಾಡ್ಕೋಬೇಕು. ಆ ರೀತಿ ನೀವು ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಲೋಗೋ ಹಾಕೋಬೇಕು. ಮತ್ತು ಸೆಕೆಂಡ್ ಬಿಟ್ಟು ಬ್ಯಾನರು, ಥರ್ಡ್ ಬಿಟ್ಟು ಡಿಸ್ಕ್ರಿಪ್ಷನ್ ಅಬೌಟ್ ಸೆಕ್ಷನಲ್ಲಿ ಕೂಡ ಹಾಕಬೇಕು. ಅಬೌಟ್ ಸೆಕ್ಷನಲ್ಲಿ ನಿಮ್ಮೊಂದು ಸೋಷಿಯಲ್ ಮೀಡಿಯಾ ಲಿಂಕ್ಸು, ನೀವು ಯಾವುದೆಲ್ಲ ವೀಡಿಯೋ ಮಾಡ್ತಾರೆ ಕ್ಯಾಟಗರಿ ರಿಲೇಟೆಡ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಲೇ ಸೆಟ್ಟಿಂಗ್ಸ್ಗಳು ಮಾಡ್ಕೊಳ್ಬೇಕು. ಇದು ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಪ್ರತಿಯೊಬ್ಬಟ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ. ಇದು ಮಾಡೋದ್ರೆ ಏನು ಬೆನಿಫಿಟ್ಸ್ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನೋಡೋದು ನಿಮ್ಮ ಲೋಗೋ, ನಿಮ್ಮ ಕಂಟೆಂಟು, ನಿಮ್ಮ ಸೆಟ್ಟಿಂಗ್ಸಲ್ಲಿ ಇದ್ದಂಥ ಹೋಮ್ ಪೇಜ್ ಎಲ್ಲ ನೋಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇದು ಮೊದಲೇ ಉಂಟು. ಇದರಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ನೋಡಿದಂಥ ಒಬ್ಬ ವ್ಯಕ್ತಿ ನಿಮ್ಮ ಚಾನಲ್ ಓಪನ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬ್ ಮಾಡಲೇಬೇಕು. ಆ ರೀತಿ ಎಮೋಷನ್ ಈ ರೀತಿ ಇರಬೇಕು. ಆ ರೀತಿ ಆಗಿರ್ಬೇಕು ನಿಮ್ಮ ಚಾನಲ್. ಇದು ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ತುಂಬ ಸಿಂಪಲು. ನೋಡಿ, ವಿಡಿಯೋ ಅಪ್ಲೋಡ್ ಪ್ರೊಸೆಸ್ ಬಂದ್ಬಿಟ್ಟು. ವಿಡಿಯೋ ಅಪ್ಲೋಡ್ ಪ್ರೊಸೆಸ್ ಅಂದರೆ ತುಂಬ ಜನ ಕೂಡ ಒಂದು ಡೌಟ್ ಆಗಿದೆ ಎಲ್ಲರೂ ಕೂಡ. ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ಕೆಲವೊಂದಷ್ಟು ಪ್ರೊಸೆಸ್. ಯಾವ ರೀತಿ ಪ್ರೊಸೆಸ್ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ, ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಕ್ರೋಮ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು. ಸೆಕೆಂಡ್ ಯೂಟ್ಯೂಬ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು. ಥರ್ಡ್ YT ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು. ಆದರೆ ಬಟ್ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಒಂದು ಡೌಟು, ನಾವು ಎದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನ ಡೌಟು. ನಾನು ನಿಮಗೆಲ್ಲ ಸಜೆಷನ್ ಮಾಡ್ತೇನೆ. ಮೇನ್ ಇಂಪಾರ್ಟೆಂಟ್ ಕ್ರೋಮ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡಿ. ಕ್ರೋಮ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡಿ. ಕ್ರೋಮಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ ನಿಮಗೆ. ಅಲ್ಲೇ ಆ್ಯಡ್ ಮಾಡೋದಕ್ಕೆ ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಕ್ರೋಮ್ನಲ್ಲಿ ನೀವು ಅಪ್ಲೋಡ್ ಮಾಡಿದಂಥ ವಿಡಿಯೋ ಕ್ವಾಲಿಟಿ ಕನ್ಸ್ಯೂಮ್ ಆಗಲ್ಲ. ವಿಡಿಯೋ ಕ್ವಾಲಿಟಿ ಅನ್ನೋದು HD ಇರುತ್ತೆ. ಯಾವ ಒಂದು ಕ್ವಾಲಿಟಿಯಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದೇ ಒಂದು ಕ್ವಾಲಿಟಿಯಲ್ಲಿ ಇರುತ್ತೆ. ಇದರಲ್ಲಿ ಕೂಡ ನಾನು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಕೂಡ ನಾನು ಕೆಲವೊಂದಷ್ಟು ನೋಟ್ಸ್ ಮಾಡಿದ್ದೀನಿ. ಮೇನ್ ಇಂಪಾರ್ಟೆಂಟು ಈಗ ನಾನು ನಿಮಗೆ ಕ್ರೋಮ್ ಹೇಳಿದೆ. ಮೇನ್ ಇಂಪಾರ್ಟೆಂಟ್ ಕ್ರೋಮ್ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇದರಲ್ಲಿ ಕ್ರೋಮ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ಟೈಟಲ್ ಮೇನ್ ಇಂಪಾರ್ಟೆಂಟ್. ನಿಮ್ಮೊಂದು ವಿಡಿಯೋ ಟೈಟಲ್ ಮೇನ್ ಇಂಪಾರ್ಟೆಂಟ್ ಹಾಕಬೇಕು. ಯಾವ ಒಂದು ಟೈಟಲ್ ಅಂದರೆ ಯಾವ ಒಂದು ಟಾಪಿಕ್ ರಿಲೇಟೆಡ್ ಮಾಡಿದ್ರೆ ಅದೇ ಒಂದು ಟಾಪಿಕ್ ರಿಲೇಟೆಡ್ ನೀವು ಟೈಟಲ್ ಹಾಕಬೇಕು. ಯಾವುದೋ ಟೈಟಲ್ ಹಾಕಿಲ್ಲ. ಇನ್ನು ಥರ್ಡ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್. ಏನು ಟೈಟಲ್ ಏನು ಹಾಕಿದ್ರೆ ಅದೇ ಒಂದು ಟೈಟಲು ಡಿಸ್ಕ್ರಿಪ್ಷನ್ ಕೂಡ ಆ್ಯಡ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ತುಂಬ ಜನ ಕೂಡ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಜನ ಹಾಕಲ್ಲ.
ನೀವು ಇದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ರೆ ನೋಡ್ಕೊಳ್ಳಿ. ಅದರೆಲ್ಲ ನಮಗೆ ಮೇನ್ ಇಂಪಾರ್ಟೆಂಟು ನೀವು ಡಿಸ್ಕ್ರಿಪ್ಷನ್ ಕೂಡ ಹಾಕಬೇಕು. ಇನ್ನು ಫೋರ್ತ್ ಬಂದ್ಬಿಟ್ಟು ತಮ್ನೆಲ್. ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ತಮ್ನೆಲ್ ಮೇಲೆ ಡಿಸೈಡ್ ಆಗಿರುತ್ತೆ. ಈಗ ಯಾವುದೋ ಒಂದು ವಿಡಿಯೋ ಇದ್ರೂ ಕೂಡ ಮೇನ್ ಇಂಪಾರ್ಟೆಂಟ್ ತಮ್ನೆಲ್ ಮೇಲೆ. ತಮ್ನೆಲ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ CTR ಅಂದ್ರೆ ನಿಮ್ಮದು ಕ್ಲಿಕ್ ಥ್ರೂ ರೇಟ್ ಬರುತ್ತೆ. ಕ್ಲಿಕ್ ಥ್ರೂ ರೇಟ್ ಬರೋದಂತೆ ನಿಮ್ಮೊಂದು ಆಟೋಮೆಟಿಕ್ ಇಂಪ್ರೆಷನ್ ಆಗುತ್ತೆ. ನಿಮ್ಮೊಂದು ವಿಡಿಯೋ ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಅಪ್ಲೋಡ್ ಮಾಡಿದಂಥ ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗಿ ಏನಾಗುತ್ತೆ, ಆಟೋಮೆಟಿಕ್ ನೀವು ಸಬ್ಸ್ಕ್ರೈಬ್ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ಪ್ರತಿದಿನಕ್ಕೆ 100 ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದು ಹೇಳೋಕ್ಕಾಗಲ್ಲ. ಲೆಕ್ಕಲ್ಲಿ ಒಂದು ವಿಡಿಯೋನಿಂದ 1 ಲಕ್ಷ ಕೂಡ ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್ ತಮ್ನೆಲ್. ಇನ್ನು ಫಿಫ್ತ್ ಬಂದುಬಿಟ್ಟಿದ್ರಲ್ಲಿ ಟ್ಯಾಕ್ಸ್ ಕೂಡ ಹಾಕಬೇಕು. ಟ್ಯಾಕ್ಸ್ ಯಾವ ರೀತಿ ಅಂದರೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಅದೇ ಒಂದು ಟಾಪಿಕ್ ರಿಲೇಟೆಡ್ ಟ್ಯಾಕ್ಸಕ್ಕೆ ಬೇರೆ ರಿಲೇಟೆಡ್ ಹಾಕೋಬಿಡಿ. ದಯವಿಟ್ಟು ಎಲ್ಲರಿಗೂ ಹೇಳ್ತಾಯಿದ್ದೀನಿ, ತಮ್ನೇಲ್ ಏನಿದ್ರೆ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ತಮ್ನೇಲ್ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಯೂಟ್ಯೂಬ್ದವರು. ಯಾವುದೋ ಒಂದು ತಮ್ನೇಲ್ ಹಾಕೋದು ವ್ಯೂಸ್ ಬರುತ್ತೆ ಅಂತೇಳಿ ಆ ರೀತಿ ಮಾಡ್ಕೊಡಿ. ಜೆನ್ಯೂನ್ ತಮ್ನೇಲ್ ಏನಿದೆ ಟಾಪಿಕ್ ಅದೇ ರೀತಿ ತಮ್ನೇಲ್ ಹಾಕಿ. ಇಷ್ಟು ಮಾಡಿ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಜಾಸ್ತಿ ಆಗುತ್ತಾ ಹೋಗುತ್ತೆ, ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಸೆಕೆಂಡ್ ಟಿಪ್ಸ್. ಇನ್ನು ಥರ್ಡ್ ಟಿಪ್ಸ್ ಬಂದ್ಬಿಟ್ಟು ಡೈಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಲ್ಲ, ಎಲ್ಲರಿಗೂ ಹೇಳ್ತೀನಿ ಡೈಲಿ 2 ರಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ ನಿಮಗೆ 3 ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ 2 ವಿಡಿಯೋ ಅಪ್ಲೋಡ್ ಮಾಡಬೇಕು. ಈ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಪ್ಪ ಬೆನಿಫಿಟ್ಸ್ ಅಂತ ತುಂಬ ಸಿಂಪಲ್. ಒಂದು ತಿಂಗಳಿಗೆ ಎಷ್ಟು ವಿಡಿಯೋ ಆಗುತ್ತೆ, ಡೈಲಿ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಮ್ಯಾಕ್ಸಿಮಮ್ ಅಂದರೆ ಒಂದು 60 ವಿಡಿಯೋ. 30 ಡೇಸ್ ಅಂದರೆ 30 + 30 60 ವಿಡಿಯೋಸ್ ಆಗುತ್ತೆ. ಆ 60 ವಿಡಿಯೋದಲ್ಲಿ ಒಂದು ವಿಡಿಯೋ ಏನಾದರೂ ಕ್ಲಿಕ್ ಆಗಿ ವೈರಲ್ ಆಯ್ತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ 100 ಸಬ್ಸ್ಕ್ರೈಬರ್ಸ್ ಅಲ್ಲ, ಏನು ಹೇಳಿದ್ರೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ಬೋದು. ಲಕ್ ಯಾವ ಟೈಮ್ದಲ್ಲಿ ಚೇಂಜ್ ಆಗುತ್ತೆ ಗೊತ್ತಲ್ಲ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಈ 30 ದಿನದಲ್ಲಿ ನಿಮ್ಮ 60 ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ಅಂದ್ರೆ 20 ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಪ್ರತಿದಿನಕ್ಕೆ 1 ವಿಡಿಯೋ ಅಪ್ಲೋಡ್ ಮಾಡ್ತಾರೆ, 2 ಬೇಡ, ಪ್ರತಿದಿನಕ್ಕೆ 1 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. 30 ದಿನಕ್ಕೆ 30 ವಿಡಿಯೋ ಆಗುತ್ತೆ. ಅದರಲ್ಲಿ 1 ವಿಡಿಯೋ ವೈರಲ್ ಆಗಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡೋ ಪ್ರೊಸೆಸ್ಸಲ್ಲಿ ಮೇನ್ ಇಂಪಾರ್ಟೆಂಟ್. ನಿಮಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಏನು ಅದು ಕೂಡ ಗೊತ್ತಿಲ್ಲ, ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ವಿಡಿಯೋ ನೋಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮೇನ್ ಇಂಪಾರ್ಟೆಂಟ್ ಇದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್. ಇನ್ನು ಮತ್ತು ಅದ್ರ ಜೊತೆ ಸೆಕೆಂಡ್ ಪಾಯಿಂಟ್ ಅಲ್ಲೇ ಒಂದು ನೋಡ್ ಕೂಡ ಹಾಕಿದೆ ನೋಡಿ, ಬರ್ದೇನು ನೋಡ್ಕೊಳ್ಳಿ. ಬೆಸ್ಟ್ ಟೈಮ್ ಅಪ್ಲೋಡ್ ವಿಡಿಯೋ ಅಂದರೆ ಬೆಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್. ಬೆಸ್ಟ್ ಟೈಮ್ ವಿಡಿಯೋ ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾವುದೋ ಒಂದು ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಆ ರೀತಿ ಅಲ್ಲ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಯಾವುದೇ ಒಂದು ಕ್ಯಾಟಗರಿಲಿ ನಿಮ್ಮ ಒಂದು ಕ್ಯಾಟಗರಿ ಮೇಲೆ ನೀವು ಡಿಪೆಂಡ್ ಮಾಡಿ ಯಾವ ಒಂದು ಟೈಮ್ನಲ್ಲಿ ನನ್ನೊಂದು ಐಡೆಂಟಿಸನ್ ಅಂದರೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಆ್ಯಕ್ಟಿವ್ ಇರ್ತಾರೆ, ಆ ಒಂದು ಟೈಮ್ನಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಒಂದು ಟೈಮಿಂಗ್ ಬರೆದಿಟ್ಕೊಳ್ಳಿ, ಅದೇ ಒಂದು ಟೈಮಿಗೆ ವಿಡಿಯೋ ಅಪ್ಲೋಡ್ ಮಾಡಿ. ಅದನ್ನ ಬಿಟ್ಟು ನೈಟ್ 2 ಗಂಟೆ 1 ಗಂಟೆ ವಿಡಿಯೋ ಅಪ್ಲೋಡ್ ಮಾಡಿ ಯಾರು ನೋಡಲ್ಲ, ಎಲ್ಲ ಮಲ್ಕೊಂಡಿರ್ತಾರೆ. ಅವಾಗಿರುತ್ತೆ ವಿಡಿಯೋ ರೀಚ್ ಡೌನ್ ಆಗುತ್ತೆ. ಅದರಿಂದ ನಿಮ್ಮ ಚಾನಲ್ ವಿಡಿಯೋ ಗ್ರೋ ಆಗಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ವ್ಯೂಸ್ ಬರಲ್ಲ, ಏನು ಮಾಡ್ತಾರೆ? ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ ಒಳ್ಳೆ ಟೈಮ್ ಬೆಸ್ಟ್ ಟೈಮ್ ಒಂದು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 3ನೇ ಟಿಪ್ಸ್. ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಟ್ರೆಂಡಿಂಗ್ ಟಾಪಿಕ್ಸ್ ವಿಡಿಯೋ ಅಂದರೆ ಮೇನ್ ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಯಾವುದೇ ಒಂದು ಕ್ಯಾಟಗರಿ ಎಕ್ಸಾಂಪಲ್ ಬಿಟ್ಟು ನಾನು ನಿಮಗೆ ಹೇಳ್ತಾನೆ, ಯಾವುದೋ ಒಂದು ಕ್ಯಾಟಗರಿ, ಒಂದು ಟೆಕ್ ಕ್ಯಾಟಗರಿ ಇರಲಿ, ಬ್ಲಾಗಿಂಗ್ ಕ್ಯಾಟಗರಿ ಇರಲಿ, ಕಾಮಿಡಿ ಕ್ಯಾಟಗರಿ ಇರಲಿ, ಕುಕ್ಕಿಂಗ್ ಕ್ಯಾಟಗರಿ ಇರಲಿ, ಯಾವುದೇ ಒಂದು ಕ್ಯಾಟಗರಿ ಇರಲಿ, ಆದರೆ ನೀವು ನಿಮ್ಮ ಒಂದು ಕ್ಯಾಟಗರಿ ಮೇಲೆ ಏನು ಟ್ರೆಂಡ್ ಇದೆ ಆ ಒಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಆಗಿದ್ರೆ ಬ್ರದರ್ ಟ್ರೆಂಡಿಂಗ್ ಟಾಪಿಕ್ ಯಾವ ರೀತಿ ಸರ್ಚ್ ಮಾಡೋದು ನೀವು ಕೇಳ್ಬೋದು. ಯಾವ ರೀತಿ ತುಂಬ ಸಿಂಪಲ್. ಈಗ ಒಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನಿಮ್ಮ ಕ್ಯಾಟಗರಿ ಮೇಲೆ ಸರ್ಚ್ ಮಾಡಿದ ತಕ್ಷಣ ಅದರ ಬಗ್ಗೆ ಎಲ್ಲ ಬಂದಿರುತ್ತೆ. ಯಾವ ಟ್ರೆಂಡ್ ಇದೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಯೂಟ್ಯೂಬ್ನಲ್ಲಿ ಡೈಲಿ ಆ್ಯಕ್ಟಿವ್ ಇದ್ದರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗಿಬಿಡುತ್ತೆ. ಟಾಪಿಕ್ಸ್ ಎಲ್ಲಿ ಏನು ಬೇಡ, ಯೂಟ್ಯೂಬ್ನಲ್ಲಿ ಡೈಲಿ ಆ್ಯಕ್ಟಿವ್ ಇದ್ದರೆ ಎಲ್ಲ ಗೊತ್ತಾಗುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಇದೇ ಟ್ರೆಂಡಿಂಗ್ ಟಾಪಿಕ್ ಇದೆ, ಈ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿದ್ರೆ ನನ್ನೊಂದು ವಿಡಿಯೋ ಓಡುತ್ತೆ, ವೈರಲ್ ಆಗುತ್ತೆ ಅಂತಲೇ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಆಗಿ ನಾನು ಒಂದು ಶಾರ್ಟ್ಕಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಅರ್ಥವಾಗೋ ರೀತಿ, ಈಗ ಬಿಗ್ ಬಾಸ್ ಒಂದು ಶೋ ನೋಡ್ತಾ ಇದೆ ನಮ್ಮ ಕನ್ನಡದಲ್ಲಿ, ಬಿಗ್ ಬಾಸ್. ಆ ಬಿಗ್ ಬಾಸ್ ಕೆಲವೊಂದಷ್ಟು ಎಕ್ಸ್ಪ್ಲೇನ್ ಅಪ್ಡೇಟ್ ಮಾಡ್ತಾನೆ. ಎಷ್ಟೋ ಈಗ ಅದು ಟ್ರೆಂಡಿಂಗ್ ಇದೆ ಬಿಗ್ ಬಾಸ್, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ ಎಷ್ಟೋ ಜನ ಮಿಲಿಯನ್ ಸಬ್ಸ್ಕ್ರೈಬರ್ಸು, ಲಕ್ಷ ಸಬ್ಸ್ಕ್ರೈಬರ್ಸು, ಲಕ್ಷ ದುಡ್ಡು ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು ಆ ರೀತಿ. ಅದ್ರ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ವಿಡಿಯೋ ನೋಡ್ಕೊಳ್ಳಿ. ಅದಕ್ಕೆ ಕೆಲವೊಂದಷ್ಟು ಪಾಲಿಸಿ ಇದೆ, ಅದನ್ನೆಲ್ಲ ನಾನು ಅದ್ರ ಬಗ್ಗೆ ವಿಡಿಯೋ ಬಟ್ ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ. ಈ ರೀತಿ ವಿಡಿಯೋ ಮಾಡಿ ಆಟೋಮೆಟಿಕ್ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಗ್ರೋ ಆಗುತ್ತೆ, ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ, ಜಾಸ್ತಿ ಬರುತ್ತೆ ಸಬ್ಸ್ಕ್ರೈಬರ್ಸ್, ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಅಂಡ್ರಾಮಾಗಿ ನಿಮಗೆ ಒಂದು 100 ಸಬ್ಸ್ಕ್ರೈಬರ್ಸ್ ಅಲ್ಲ, ಏನಿಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಲಕ್ ಚೇಂಜ್ ಇತ್ತು, ನಿಮ್ಗೆ ಏನೋ ಒಂದು ಟೈಮಿಂಗ್ ಬೆಸ್ಟ್ ಇತ್ತಂದರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ಬೋದು. ನನ್ನ ಮ್ಯಾಕ್ಸಿಮಮ್ ಅಂದರೆ ನಾನು ಜಸ್ಟ್ ಒಂದು ವಿಡಿಯೋನ 13,000 ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದೆ ನನಗೆ. ನನಗೆ ಎಕ್ಸಾಂಪಲ್ ಲೈವ್ ಪ್ರೂಫ್ ಕೂಡ ತೋರಿಸಿರ್ತೀನಿ. ಒಂದು ವಿಡಿಯೋ ನಾನು 13,000 ಸಬ್ಸ್ಕ್ರೈಬರ್ಸ್ ನಮ್ಮ ತಾಯಿ ಜೊತೆ ಒಂದು ವಿಡಿಯೋ ಮಾಡಿದೆ. ಹೇಳೋಕ್ಕಾಗಲ್ಲ ಯಾವ ಟೈಮ್ದಲ್ಲಿ ಏನಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮೇನ್ ಇಂಪಾರ್ಟೆಂಟ್ ನೀವೇನು ಮಾಡಬೇಕು, ಯಾವುದೇ ಕ್ಯಾಟಗರಿಯಲ್ಲಿ ಯಾವುದೋ ಒಂದು ಕ್ಯಾಟಗರಿ ಅದರ ಬಗ್ಗೆ ಟ್ರೆಂಡಿಂಗ್ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಬೇಕು.
ಅದ್ರ ಬಗ್ಗೆ ನಾನು ನೀವು ಹೇಳೋದು ಅವಶ್ಯಕತೆ ಏನಲ್ಲ. ನೀವು ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಇದ್ದರೆ ಪ್ರತಿದಿನ ಗೊತ್ತಾಗುತ್ತೆ. ಇನ್ನು 5ನೇ ಟಿಪ್ಸ್ ಬಂದ್ಬಿಟ್ಟು ಏನಪ್ಪ, ಯೂಟ್ಯೂಬ್ ವಿಡಿಯೋ SEO ಮೇನ್ ಇಂಪಾರ್ಟೆಂಟ್. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡಲ್ಲ, ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಬಿಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹಂಗೆ ಅಲ್ಲ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡಬೇಕು, SEO ಮಾಡಬೇಕು. SEO ಅಂದರೆ ಏನಪ್ಪ, ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಅಂತ ಬರುತ್ತೆ. SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್ ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿರಬೇಕು. ತುಂಬ ಜನ ಗೊತ್ತಿಲ್ಲ SEO ಯಾವ ರೀತಿ ಮಾಡೋದು, ತುಂಬ ಜನ ಗೊತ್ತಿಲ್ಲ. ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. SEO ಮಾಡ್ಕೊ, ಟ್ಯಾಗ್ ರ್ಯಾಂಕಿಂಗು, ಚಾನಲ್ ಯಾವ ರೀತಿ ಆಗ್ತದೆ, ಈ ರೀತಿ ನೀವೆಲ್ಲ ಮಾಡಬೇಕು. ಈ SEO ಮಾಡೋದ್ರೆ ಏನು ಬೆನಿಫಿಟ್ಸ್ ಅಂದ್ರೆ ನಿಮ್ಗೆ ಅದ್ರ ಕೂಡ ಕೆಲವೊಂದಷ್ಟು ಪಾಯಿಂಟ್ಸ್ ಹಾಕಿದ್ರೆ, SEO ಮಾಡೋದ್ರಿಂದ ನಿಮ್ಮ ಚಾನಲ್ ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಚಾನಲ್ ಗ್ರೋ ಫಾಸ್ಟ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಚಾನಲ್ ಗ್ರೋ ಫಾಸ್ಟ್ ಆಗುತ್ತೆ, ಚಾನಲ್ ಬೇಗ ಗ್ರೋ ಆಗುತ್ತೆ. ಇದು ಮೊದಲನೇದು ಬಂದ್ಬಿಟ್ಟು. ಸೆಕೆಂಡ್ ಬಂದ್ಬಿಟ್ಟು ವಿಡಿಯೋ ವೈರಲ್ ಯಾವ ರೀತಿ ವೈರಲ್ ಆಗುತ್ತೆ, ನೀವು SEO ಮಾಡಿದ್ರೆ ಟೈಟಲು ಟ್ಯಾಕ್ಸ್ ಎಲ್ಲ ತೋರಿಸುತ್ತೆ ಸರಿಯಾಗಿ, ಎಷ್ಟು ರ್ಯಾಂಕಿಂಗ್ ಯಾವ ರೀತಿ ಇದೆ, ಟ್ಯಾಕ್ಸ್ ಎಲ್ಲ ತೋರಿಸುತ್ತೆ. ಅದರಿಂದ ನಿಮ್ಗೆ ಇರುತ್ತೆ ನಿಮ್ಮೊಂದು ವಿಡಿಯೋ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೈರಲ್ ಆಗೋದು ನಿಮ್ಮೊಂದು ವಿಡಿಯೋ ಆಟೋಮೆಟಿಕ್ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ. ಇದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲಿ ಚಾನಲ್ಸ್ ಇಂಪ್ರೆಷನ್, ಅಂದರೆ ನಿಮ್ಮೊಂದು ಚಾನಲ್ ಇಂಪ್ರೆಷನ್ ಕೂಡ ಸಿಗುತ್ತೆ. SEO ಮಾಡಿದ್ರೆ ನಿಮ್ಮೊಂದು ವಿಡಿಯೋ ಇಂಪ್ರೆಷನ್ ಸಿಗುತ್ತೆ. ಇಂಪ್ರೆಷನ್ ಸಿಗೋದ್ರಿಂದ ಡ್ರಾಪ್ ಏನಾಗುತ್ತೆ, ಇಲ್ಲಿದ್ದ ಡ್ರಾಪ್ ಇಲ್ಲಿ ಹೋಗಿಬಿಡುತ್ತೆ. ಅದರಿಂದ ನಿಮ್ಮೊಂದು ವಿಡಿಯೋ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ಬೂಸ್ಟ್ ರಿಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಟ್ಟು. ಅದಕ್ಕೆ ಕಾರಣ ಇಂಪ್ರೆಷನ್ ಇರಬೇಕು. ಇಂಪ್ರೆಷನ್ ಇರಬೇಕು, ಏನು ಮಾಡ್ಕೊಂಡು SEO ಮಾಡಬೇಕು. SEO ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಈ ಮತ್ತೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋದು, ನಾವು ಒಂದು ವಿಡಿಯೋ ನೋಡ್ಕೊಂಡು SEO ಮಾಡ್ಕೊಂಡು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ನನಗೆ ಬ್ರದರ್ ವ್ಯೂಸ್ ಬರ್ತಾನೆ ಅವ್ರಿಗೆಲ್ಲ ಇರ್ತೀನಿ SEO ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 5ನೇ ಟಿಪ್ಸ್. ಇನ್ನು 6ನೇ ಟಿಪ್ಸ್ ಬಂದ್ಬಿಟ್ಟು ತುಂಬ ಸಿಂಪಲು. ಪ್ರತಿ ಯೂಟ್ಯೂಬ್ ಕ್ರಿಯೇಟರ್ಸ್ ಲಾಸ್ಟ್ ವಿಡಿಯೋ HD ಕ್ವಾಲಿಟಿ ಆ್ಯಂಡ್ ವಾಯ್ಸ್ ಕ್ಲಿಯರಿಟಿ. ಇದು ಮೇನ್ ಇಂಪಾರ್ಟೆಂಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಯಾಕಪ್ಪ ಅಂದರೆ ನೀವು ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸಲ್ಲೇ ಮೇನ್ ಇಂಪಾರ್ಟೆಂಟ್ ನೋಡುವಂಥ ಜನ ಏನು ಮಾಡ್ತಾರೆ, ನಿಮ್ಮೊಂದು ವಾಯ್ಸು, ನಿಮ್ಮೊಂದು ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ನೋಡ್ತಾರೆ. ಆ ಕಂಟೆಂಟ್ ಹಿಂಗೆ ಅದೇನು ಮೇನ್ ಇಂಪಾರ್ಟೆಂಟ್, ನಿಮ್ಮ ವಿಡಿಯೋ ನೋಡ್ತಾರೆ. ಅಂದರೆ ವಾಯ್ಸ್, ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್, ಕ್ಲಿಯರಾಗಿ ಕೇಳಿಸ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಇದು ಮೇನ್ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ನೀವು ಏನು ಮಾಡ್ಬೇಕು, ನಿಮ್ಮೊಂದು ವಿಡಿಯೋ ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಕೂಡ ಮಾಡ್ಬೇಕು. ಮೇನ್ ಇಂಪಾರ್ಟೆಂಟ್, ನಿಮ್ಮೊಂದು ವಿಡಿಯೋ ಪ್ರೊಫೆಷನಲ್ ಕೂಡ ಎಡಿಟಿಂಗ್ ಮಾಡ್ಬೇಕು. ಯಾಕಂದರೆ ಈಗ ನೀವು ಒಂದು ನೀವು ಒಂದು ಒಳ್ಳೆ HD ಕ್ವಾಲಿಟಿಯಲ್ಲಿ ವಿಡಿಯೋ ಶೂಟ್ ಮಾಡ್ತೀರಾ, ಆ ಒಂದು ವಿಡಿಯೋ ನೀವು ಒಳ್ಳೆ ರೀತಿಯಲ್ಲಿ ನೀವು ವಾಯ್ಸ್ ಅವ್ರು ಕೊಡಬೇಕು, ಕ್ಲಿಯರಾಗಿ ವಾಯ್ಸ್ ಅವ್ರು ಇರಬೇಕು, ಜನರಿಗೆ ಅರ್ಥ ಆಗಬೇಕು, ಜನರಿಗೆ ಅಟ್ರಾಕ್ಟ್ ಆಗಬೇಕು, ತಲೆಗೆ ಮುಟ್ಟಬೇಕು. ಅದ್ರ ಜೊತೆಗೆ ಅವರು ನೋಡುವಂಥ ವ್ಯೂವರ್ಸ್ಗೆ ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಏನು ಮಾಡ್ತಾರೆ, ಅದು ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಆಗಿರಬೇಕು. ಆ ಒಂದು ಎಡಿಟಿಂಗ್ ನೋಡಿ ಆ ವಿಡಿಯೋಸ್ ಅಲ್ಲೇ ಸ್ಟ್ರಕ್ ಆಗಿ ನಿಲ್ಲಬೇಕು. ಅವರು ಈ ವಿಡಿಯೋ ಚೆನ್ನಾಗಿದೆ ಅಂತ ಅನ್ಕೋಬೇಕು. ಈ ರೀತಿ ವಿಡಿಯೋ ಮಾಡಬೇಕು. ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಇದ್ದಾರೆ. ತುಂಬ ಬೆನಿಫಿಟ್ಸ್ ಅಂದರೆ ಯಾವ ರೀತಿ ಅಂದರೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತಾನೆ, ಏನಲ್ಲ, ಈ ಒಳ್ಳೆ ಕ್ವಾಲಿಟಿ ವಿಡಿಯೋ ಮತ್ತು ಅಂದರೆ ಒಳ್ಳೆ ಕ್ವಾಲಿಟಿ ವಾಯ್ಸ್, ಇದು ಮೇನ್ ಇಂಪಾರ್ಟೆಂಟು. ಇದರಿಂದ ತುಂಬ ಬೆನಿಫಿಟ್ಸ್. ಏನಪ್ಪ ಅನ್ಬೇಕು, ಯಾವುದೋ ಒಬ್ಬ ವ್ಯೂವರ್ಸ್, ಯಾವುದೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ, ಅಂದರೆ ವಿಡಿಯೋ ಓಪನ್ ಮಾಡಿ, ವಿಡಿಯೋ ಓಪನ್ ಮಾಡಿ, ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಅಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡುವಂಥವ್ರು ಅವರು ಏನು ನೋಡ್ತಾರೆ, ನಿಮ್ಮ ಫೇಸ್ ಯಾವ ರೀತಿ ಇದೆ, ಯಾವ ರೀತಿ ಇದೆ ಏನೂ ನೋಡಲ್ಲ, ನಿಮ್ಮ ವಾಯ್ಸು ಮತ್ತು ಅದ್ರ ಜೊತೆ ನಿಮ್ಮ ಒಂದು ಕೊಡುವಂಥ ಕಂಟೆಂಟು, ನಿಮ್ಮೊಂದು ವಿಡಿಯೋ ಕ್ವಾಲಿಟಿ, ಇಷ್ಟು ನೋಡ್ತಾರೆ. ನೀವು ಸರಿಯಾಗಿ ಮಾತಾಡಿದ ಅವ್ರಿಗೆ ಕೇಳಿಸಲಿಲ್ಲ, ಅವರಿಗೆ ಅರ್ಥವಾಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಲ್ಲ. ಸಬ್ಸ್ಕ್ರೈಬ್ ಇದ್ದರೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಏನು ಮಾಡಿ, ಪ್ರತಿದಿನ ನಿಮ್ಮ ಏನು ಕ್ವಾಲಿಟಿ ಇಂಪ್ರೂವ್ ಮಾಡ್ತಾ ಹೋಗಿ, ಆದಷ್ಟು ಇಂಪ್ರೂವ್ ಮಾಡಿ. ಇಷ್ಟು ಒಳ್ಳೆ ಅಂದರೆ ಬ್ರದರ್ ನೀವು ವೀಡಿಯೋ ಕ್ವಾಲಿಟಿ ಅಂತ ಒಂದು ಕ್ಯಾಮ್ರಾ ತೊಗೋಬೇಕು, ಅಷ್ಟು ಇಲ್ಲ. ನಂದು ಮೊಬೈಲಲ್ಲಿ ವೀಡಿಯೋ ಮಾಡ್ತೇನೆ ನಾನು ಕೂಡ. ಆದ್ರೆ ಬಟ್ ಏನು ಮಾಡಿ, ಒಂದು ಮೊಬೈಲಲ್ಲಿ ಬೆಸ್ಟ್ ಒಂದು ಒಳ್ಳೆ ಕ್ವಾಲಿಟಿ ಒಂದು ಮೈಕ್, ಬಯೋ ಮೈಕ್, ಆ ಮೈಕ್ ಅಂತ ಇದೆ ಸಪ್ರೇಟಾಗಿ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಆದ್ರೆ ಬಟ್ ನಿಮ್ಮೆಲ್ಲ ಯೂಸ್ ಆಗಲ್ಲ ಅಂತ ಮಾಡಿದ್ದೀನಿ. ಪ್ರತಿಯೊಂದು ಕೂಡ ನೋಡ್ಕೊಂಡು ಒಳ್ಳೆ ಒಂದು ಕ್ವಾಲಿಟಿಯಲ್ಲಿ ಒಂದು ಮೈಕ್ ತೊಗೊಂಡು ಆದಷ್ಟು ಒಳ್ಳೆಯ ಒಂದು ಕ್ವಾಲಿಟಿ ಕೊಡೋದಕ್ಕೆ ನೀವು ಪ್ರಯತ್ನ ಪಡಿ. ಆಟೋಮೆಟಿಕ್ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಇಷ್ಟು ಈ ಏನು 6 ಟಿಪ್ಸ್ ಇದ್ರ, ಈ 6 ಟಿಪ್ಸ್ ನೀವು ಏನಾದರೂ ಫಾಲೋ ಮಾಡಿದ್ರೆ, ಪ್ರತಿದಿನ ಮ್ಯಾಕ್ಸಿಮಮ್ ಪ್ರತಿದಿನ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬೇಗ ಸಬ್ಸ್ಕ್ರೈಬರ್ಸ್ ಬೇಗ ಗ್ರೋ ಆಗುತ್ತೆ, ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ಆಟೋಮೆಟಿಕ್ ನಿಮ್ಮ ಚಾನಲ್ ಕೂಡ ರಿಕಮೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಡಿದ್ರೆ ನೀವು ಲೈಫ್ ಲಾಂಗ್ ಯೂಟ್ಯೂಬರ್ಸ್ ಆಗ್ಬೋದು. ಆದರೆ ಬಟ್ ಮೇನ್ ಇಂಪಾರ್ಟೆಂಟು ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಳ್ಬೇಕು. ಇದೆಲ್ಲ ನಿಮಗೆ ಒಮ್ಮೆ ಸಿಗಲ್ಲ, ಸ್ವಲ್ಪ ಆದಷ್ಟು ಟೈಮ್ ಸಿಗ್ತಾ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಮ್ಮೆ ಮಾಡಿದ ತಕ್ಷಣ ಯಾವುದೋ ರಿಸಲ್ಟ್ ಸಿಗಲ್ಲ, ಒಂದು ಸ್ವಲ್ಪ ಆ ಒಂದು ಕಾರಣಕ್ಕೋಸ್ಕರ ವೇಟ್ ಮಾಡಿ. ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗುತ್ತೆ, ಪ್ರತಿಯೊಬ್ಬರು ಕೂಡ ಬೇಗ ಗ್ರೋ ಆಗುತ್ತೆ. ಪ್ರತಿದಿನಕ್ಕೆ 100 ಸಬ್ಸ್ಕ್ರೈಬರ್ಸ್ ಅಲ್ಲ, 1000 ಹೇಳಿದ್ನಲ್ಲ, ಜಾಸ್ತಿ ಕೂಡ ಕಂಪ್ಲೀಟ್ ಮಾಡೋದು. ಜಸ್ಟ್ ಒಂದು ವಿಡಿಯೋ ವೈರಲ್ ಲಕ್ಷ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ ಅಂತ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಫ್ಯಾಮಿಲೀಸ್ ಎಲ್ಲರೂ ಇರ್ತೀನಿ. ಈ ಒಂದು ಇಷ್ಟ ಜಸ್ಟ್ ನಿಮ್ಮ ಪ್ರೀತಿಯಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ. ಅದನ್ನ ಬಿಟ್ಟರೆ ನಾನು ನಿಮಗೆ ಏನೂ ಕೇಳ ಅಥವಾ ಇದು ಪ್ರೀತಿಯಿಂದ ಲೈಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡೋದು. ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಜೈ. ನನ್ನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾ.